ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ್ ಲಿಂಗೇಗೌಡ ದೂರಿನ ಅನ್ವಯ ಈ ಕೇಸ್ ದಾಖಲಾಗಿರೋದು. ಇನ್ನು ಐಶ್ವರ್ಯ ಗೌಡ ಪತಿ ಹರೀಶ್ ಸೇರಿ 7 ಮಂದಿ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದ ಹೆಸರಲ್ಲಿ ಐಶ್ವರ್ಯ ಗೌಡ ಮಹಾ ಮೋಸವನ್ನ ಮಾಡಿದ್ದಾಳೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಈ ಒಂದು ಪ್ರಕರಣದಲ್ಲೂ ಕೂಡ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಈಕೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಹಾಗೂ ವಂಚನೆ ಮಾಡಿರುವಂತಹ ಒಟ್ಟು ಹಣ 1 ಕೋಟಿಗೂ ಹೆಚ್ಚು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅಲ್ಲಿ ದಾಖಲಾಗಿದೆ. ಇನ್ನು ಹಣ ಕೇಳಿದ್ರೆ ಈ ಆರೋಪಿಗಳು ಬೆದರಿಕೆ ಕೂಡ ಹಾಕ್ತಾ ಇದ್ರು ಅನ್ನುವಂಥ ಆರೋಪವನ್ನ ಡಾಕ್ಟರ್ ದಯಾನಂದ್ ಲಿಂಗೇಗೌಡ ಮಾಡಿದ್ದಾರೆ. ಇನ್ನು ಇದು ಮತ್ತೊಂದು ಚಾಪ್ಟರ್ ಅಂತ ಹೇಳ್ಬಹುದು. ವಂಚಕಿ ಐಶ್ವರ್ಯ ಗೌಡಳ ಮತ್ತೊಂದು ಚಾಪ್ಟರ್ ಇದು. ಪ್ರತಿಯೊಬ್ಬರಿಗೂ ಕೂಡ ಸೇಮ್ ಮೋಡಸ್ ಆಪರಾಂಡಿಯನ್ನ ಈ ಐಶ್ವರ್ಯ ಗೌಡ ಪ್ರಯೋಗ ಮಾಡ್ತಾ ಇದ್ಲು. ಏನು ಅಂತಂದ್ರೆ ಡಿ.ಕೆ. ಸುರೇಶ್ ತಂಗಿ ಗೋಲ್ಡ್ ಬಿಸ್ನೆಸ್ಸು, ಇಲ್ಲಾಂತಂದ್ರೆ ಇನ್ನೊಂದೇನೋ ಕಷ್ಟ ಅಂತ ಈ ರೀತಿಯಾಗಿ ಒಂದು ಕೆಲವೊಂದಷ್ಟು ಮೋಡಸ್ ಆಪರಾಂಡಿಗಳನ್ನ ಈಕೆ ಇಟ್ಕೊಂಡು ಇದೇ ಥರ ಆಪರೇಟ್ ಮಾಡ್ತಾ ಇದ್ಲು. ಅದೇ ಥರ ಮತ್ತೊಂದು ವಂಚನೆ ಪ್ರಕರಣ ಈಗ ಡಾಕ್ಟರ್ ದಯಾನಂದ್ ಲಿಂಗೇಗೌಡ ಅವರಿಗೆ ಮಾಡಿರುವಂಥದ್ದು. ಸೊ ಇದರ ಕುರಿತಾಗಿ ಡಾಕ್ಟರ್ ದಯಾನಂದ್ ಲಿಂಗೇಗೌಡ ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಒಬ್ಬರಿಗೆ ಗೋಲ್ಡ್ ಬಿಸ್ನೆಸ್ ಮಾಡಿ ಅಂತ ಹೇಳೋದು, ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ನೀವು ಹೂಡಿಕೆ ಮಾಡಿ ಅಂತ ಹೇಳೋದು. ಸೊ ಈಗ ಡಾಕ್ಟರ್ ದಯಾನಂದ್ ಅವರಿಗೆ ಯಾವ ಒಂದು ಜಾಲವನ್ನ ಬೀಸಿ ಅಥವಾ ಐಡಿಯಾವನ್ನ ಕೊಟ್ಟು ವಂಚಕಿ ಒಂದು ಪ್ರಕರಣವನ್ನ ಎಸಗಿದ್ದಾಳೆ ಅಂತ? ರಾಹುಲ್, ಈಗ ಸದ್ಯ ಐಶ್ವರ್ಯ ಮೇಲೆ ಅಥವಾ ಐಶ್ವರ್ಯ ಗೌಡ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಪ್ರಮುಖವಾಗಿ ದಯಾನಂದ್ ಅನ್ನೋರು, ಅಂದ್ರೆ ಕಂಪ್ಲೇನೆಂಟ್ ಏನಿದ್ದಾರೆ ದಯಾನಂದ್ ಲಿಂಗೇಗೌಡ ಅನ್ನೋರು, ಇವರು ಮೂಲತಃ ವೈದ್ಯರಾಗಿದ್ದು ಇವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಐಶ್ವರ್ಯ ಗೌಡ ಮೇಲೆ. ಅದರಲ್ಲಿ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಹಾಗೆಯೇ ಸಿನಿಮಾ ರಂಗದಲ್ಲಿ ಹಣವನ್ನ ಹೂಡಿಕೆ ಮಾಡಿ ನಿಮ್ಗೆ ಲಾಭ ಮಾಡ್ಕೊಡ್ತೀನಿ, ಅಂದ್ರೆ ಹಣವನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು 1,89,00,000 ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿರ್ತಾರೆ. ಅದಾದ ನಂತರ ಅವರಿಗೆ ವಾಪಸ್ 87.5 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿರ್ತಾರೆ. ಇನ್ನು 1,02,00,000 ಅಥವಾ 1,01,50,00,000 ಹಣವನ್ನ ವಾಪಸ್ ಕೊಡೋದು ಬಾಕಿ ಇರುತ್ತೆ. 2021 ಜನವರಿ ಜೊತೆಗೆ 2022 ಕೂಡ, ಅಂದ್ರೆ 2021 ಜನವರಿಯಿಂದ 2022 ನವೆಂಬರ್ ವರೆಗೆ ಹಂತವಾಗಿ ಇಷ್ಟು ಹಣವನ್ನ ಕೂಡ ಹಾಕಿಸ್ಕೊಂಡಿರ್ತಾರೆ. ದಯಾನಂದ್ ಅವರು ಯಾವಾಗ ವಾಪಸ್ ಪದೇ ಹಣವನ್ನ ಕೇಳೋದಕ್ಕೆ ಶುರು ಮಾಡ್ತಾರೋ, ಅಂದ್ರೆ ನನಗೆ ಹಣ ಬೇಕಿದೆ ಅಂತ ಕೇಳಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಡಿ.ಕೆ. ಸುರೇಶ್ ಅವರನ್ನ ಟ್ರಂಪ್ ಕಾರ್ಡ್ ಆಗಿ ಐಶ್ವರ್ಯ ಬಳಸ್ಕೊಂಡಿರುವಂತದ್ದು. ಅಂದ್ರೆ ಡಿ.ಕೆ. ಸುರೇಶ್ ನನ್ನ ಎಲ್ಲಾ ಅವರ ವ್ಯವಹಾರಗಳಿಗೆ ಅಥವಾ ನನ್ನ ವ್ಯವಹಾರಗಳಿಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿ ಅವ್ರಿಗೆ ಎದುರಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಯಾವಾಗ ಕಡೆಯದಾಗಿ 2024 ಹಣ ವಾಪಸ್ ಕೊಡೋದಕ್ಕೆ ಅಥವಾ ಹಣ ವಾಪಸ್ ಕೊಡು ಅಂತ ಕೇಳೋದಕ್ಕೆ ಹೋಗ್ತಾರೋ ಆ ಸಂದರ್ಭದಲ್ಲಿ ಥ್ರೆಟ್ ಅನ್ನ ಮಾಡಿ, ಅಂದ್ರೆ ಎಲ್ಲೊಂದ್ ಕಡೆ ಬೆದರಿಕೆಯನ್ನ ಹಾಕಿ ಅವರ ಐಶ್ವರ್ಯ ಜೊತೆಗೆ ಅವರ ಪತಿ ಸೇರಿದಂತೆ 7 ಮಂದಿ ಅಟ್ ಎ ಟೈಮ್ ದಯಾನಂದ್ ಅವ್ರಿಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಾರೆ. ಜೊತೆಗೆ ಅವ್ರಿಗೆ ಆವಾಸನ ಹಾಕ್ತಾರೆ. ದುಡ್ಡು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ, ನಮ್ಮ ಬೆನ್ನೆಲುಬಿಗೆ ಡಿ.ಕೆ. ಸುರೇಶ್ ಅವರು ಇದ್ದಾರೆ ಅಂತ ಹೇಳಿ ಅವ್ರಿಗೆ ಥ್ರೆಟ್ ಅನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಅವಾಗ ಸುಮ್ಮನಾಗಿರ್ತಾರೆ. ಆದ್ರೆ ಈಗ ಸಾಲು ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನ ದೂರದಾರ ಈಗಾಗಲೇ ದಯಾನಂದ್ ಅವರು ಮಾಡಿರುವಂತದ್ದು. ಹಾಗಾಗಿ ಈಗ ಸದ್ಯ ದಯಾನಂದ್ ಅವರಿಂದ ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಈಗ ಹೆಚ್ಚಿನ ಮಾಹಿತಿಯನ್ನ ಜೊತೆಗೆ ಆ ಹಣ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.